ಈಗ ನಿಲ್ಲು ವಾರ್ಡ್ ನಂಬರ್ 1 ಅಥವಾ 2 ಎರಡಕ್ಕೂ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ. 2 ವಾರ್ಡ್‌ಗೂನು. ಒಂದು BCMB ಇದೆ. ಅದಕ್ಕೂ ನನಗೆ BCMB ಬರೋದ್ರಿಂದ ಹ್ಮ್. ಅದಕ್ಕೂನು ನಾನು ನಿಲ್ಲುವಂತ ಚಾನ್ಸಸ್ ಇದೆ. ಆಮೇಲೆ ವಾರ್ಡ್ ನಂಬರ್ 1 ಲೇಡಿ ಜನರಲ್ ಆಗಿದೆ. ಓಕೆ. ಈ 2 ವಾರ್ಡಲ್ಲೂನು ಯಾವುದಾದ್ರೂ ಒಂದು ವಾರ್ಡ್ ಕೊಡಿ ಅಂತ ನಮ್ಮ ಹೈಕಮಾಂಡ್‌ಗೆ ಕೇಳಿದ್ದೀನಿ. ಈಗ ಸಿದ್ಧತೆಗಳು ಅಂತಂದ್ರೆ ಈಗ ಕ್ಯಾಟಗರಿ ಇದೆ, ಫೈನಲ್ ಏನು ಅಂತ ಇನ್ನೂ ಗೊತ್ತಿಲ್ಲ. ಹ್ಮ್. ಕೆಲವ್ರ ಪ್ರಕಾರ ಫೈನಲ್ ಅಲ್ಲ ಅಂತಾರೆ, ಕೆಲವರು ಫೈನಲ್ ಅಂತಾರೆ. ಆದ್ರೂ ನನ್ನ ಸಿದ್ಧತೆ ನಾನು ಮಾಡ್ಕೊಳ್ತಾ ಇದ್ದೀನಿ. ಈಗ JDS ಅಲ್ಲಿ ಬಹಳ ವರ್ಷಗಳಿಂದ ದುಡ್ಕೊಂಡು ಬಂದಿದ್ದೀರಿ, ಕ್ಷೇತ್ರದ ಅಧ್ಯಕ್ಷರು ಕೂಡ ಆಗಿದ್ರೆ, ಸಾಕಷ್ಟು ಕೆಲಸಗಳನ್ನ ಮಾಡಿದ್ದೀರಿ. ಸೊ ಯಾವ ಒಂದು ಆಧಾರದ ಮೇಲೆ ತಮಗೆ ಟಿಕೆಟ್ ಕೊಡಬೇಕು ಅಂತ? ಸುಮಾರು 95ರಿಂದನೂ ಆವಾಗ ಕೌನ್ಸಿಲರ್ ಆಗಿದ್ದೆ. 2001ರಲ್ಲಿ ಒಂದ್ಸರಿ ನಾಮಿನೇಟೆಡ್ ಕೌನ್ಸಿಲರ್ ಆಗಿದೆ. ಹೀಗಾಗಿ ನನಗೆ ಸ್ವಲ್ಪ ಅನುಭವ ಜಾಸ್ತಿ ಇದೆ. ಆಮೇಲೆ ಪಕ್ಷದಲ್ಲಿ ಆವತ್ತಿಂದನೂ ಪಕ್ಷದಲ್ಲಿ ಗುರುತಿಸ್ಕೊಂಡು ರಾಜ್ಯ ಮಟ್ಟದಲ್ಲಿ ಹಾಗೂ ಜಿಲ್ಲಾ ಮಟ್ಟದಲ್ಲಿ ತಾಲೂಕು ಅಧ್ಯಕ್ಷೆಯಾಗಿ ಕೂಡ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ. ಪೇರೆಂಟ್ ಬಾಡಿ ಅಧ್ಯಕ್ಷೆಯಾಗಿ ಕೆಲಸ ಮಾಡಿದ್ದೀನಿ. ಆಮೇಲೆ ನನ್ನ ಅಧ್ಯಕ್ಷತೆಯಲ್ಲಿ ಇಲ್ಲಿ ಯಲಹಂಕ ಕ್ಷೇತ್ರದಲ್ಲಿ 2ನೇ ಸ್ಥಾನದಲ್ಲಿ ಹನುಮಂತೇಗೌಡರು ಬಂದಿದ್ರು. ಹಾಗಾಗಿ ಹೆಚ್ಚಾಗಿ ಕೆಲಸ ಮಾಡಿರೋದ್ರಿಂದ ಪಕ್ಷನ ನನ್ನ ಗುರುತಿಸಿದೆ. ಮೇಡಮ್, ಈಗ ಬಿಜೆಪಿ ಮತ್ತೆ JDS ಮೈತ್ರಿ ಇರೋದ್ರಿಂದ ಬಿಜೆಪಿ ಅವರು ಅವಕಾಶ ಮಾಡಿ ಕೊಡ್ತಾರೆ ನಿಮಗೆ ಅದು? ಅದು ನಮ್ಮ ಹೈಕಮಾಂಡ್ ಏನ್ ಮಾಡ್ತಾರೋ ನೋಡ್ಬೇಕು. ನೀವು ಅವರು ನಮ್ಮ ಮೊನ್ನೆ ಮೀಟಿಂಗ್ ತಗೊಂಡಾಗ ಹೇಳಿದ್ರು, ಜಂಟಿಯಾಗಿ ಪ್ರಯತ್ನ ಮಾಡಿ ಮಾಡೋಣ, ಮಾತಾಡ್ತೀನಿ, ಇದಕ್ಕೂ ರೆಡಿ ಆಗಿರಿ, ನೀವು ನಮ್ಮ ಪಕ್ಷದ ಇದ್ರ ಮೇಲೆ ಸಿಂಬಲ್ ಮೇಲೆ ನಿಂತ್ಕೊಳ್ಳೋದಕ್ಕೂ ನೀವು ರೆಡಿಯಾಗಿ ಜಂಟಿಯಾಗೂ ಪ್ರಯತ್ನ ಮಾಡೋಣ ಅಂತಿದ್ದೀವಿ. ಸೊ ನೀವು ಎರಡಕ್ಕೂ ರೆಡಿ ಇದ್ದೀರಿ? ಎರಡಕ್ಕೂ ರೆಡಿ ಇದ್ದೀವಿ. 7 ವಾರ್ಡ್ಗಳಲ್ಲಿ ಎಷ್ಟು ವಾರ್ಡ್ಗಳನ್ನ JDS ಕೇಳಬೇಕು ಅನ್ಕೊಂಡಿದ್ದೀವಿ? ಅದೇ ಈಗ ನಾವು 3 ವಾರ್ಡ್ ಕೇಳಿಯೋಣ ಅಂತ ಹೇಳಿದ್ವಿ ಕುಮಾರಣ್ಣ ಅವ್ರಿಗೆ. ಮೊನ್ನೆ ಮೀಟಿಂಗ್ ಕರೆದಾಗ, ಲಾಸ್ಟ್ ಮಂತ್ ಮೀಟಿಂಗ್ ಕರೆದಾಗ ಕೇಳಿದ್ವಿ. 3 ವಾರ್ಡ್ ಕೇಳೋಣ ನೀವು, ಆಮೇಲೆ ಅವ್ರಿಗೆ ಏನು ತೀರ್ಮಾನ ಮಾಡ್ತಾರೋ ವಿಶ್ವನಾಥ್ ಅವರು, ಆಮೇಲೆ ನಮ್ಮ ಹೈಕಮಾಂಡ್ ಏನು ತೀರ್ಮಾನ ಮಾಡುತ್ತೋ ಅದಕ್ಕೆ ನಾವು ಬದ್ಧವಾಗಿದ್ದೀವಿ. ವಿಶ್ವನಾಥ್ ಅವ್ರ ಬಗ್ಗೆ ಏನು ಹೇಳ್ತಾರೆ? ವಿಶ್ವನಾಥ್ ಅವರು ಸಾಕಷ್ಟು ಕೆಲಸಗಳು ಮಾಡಿದ್ದಾರೆ. ಅಭಿವೃದ್ಧಿ ಅಧಿಕಾರ ಅಂತಾನೆ ಹೆಸರು ತಗೊಂಡಿದ್ದಾರೆ ನಮ್ಮ ಕ್ಷೇತ್ರದಲ್ಲಿ, ಯಲಹಂಕ ಕ್ಷೇತ್ರದಲ್ಲಿ. ನಾವು ಅವ್ರ ವಿರುದ್ಧ ಫೈಟ್ ಮಾಡಿದ್ದೀವಿ. ನಮ್ಮ ಪಕ್ಷ ನಮ್ಮ ಮುಖ್ಯ ಇದ್ದಾಗ ಫೈಟ್ ಮಾಡಿದ್ದೀವಿ. ನಮ್ಮ ಸಮುದಾಯದವರೇ ಆಗಿರೋದ್ರಿಂದ ನಮಗೂ ಒಂಥರ ಹೆಮ್ಮೆ ಇದೆ. ಅವರು MLA ಆಗಿ ಎಷ್ಟು ಕೆಲಸಗಳು ಮಾಡಿದ್ದಾರೆ. ಹಳ್ಳಿಗಳ ಮಟ್ಟದಲ್ಲಿ, ಹೋಬಳಿ ಮಟ್ಟದಲ್ಲೂ ನನ್ನ ಕ್ಷೇತ್ರದ ಅಧ್ಯಕ್ಷೆ ಆಗಿದ್ದಾಗ 3 ಹೋಬಳಿನೂ ಕವರ್ ಮಾಡ್ತಾ ಇದ್ದೆ. ಯಾವಾಗಲೂ ಅಲ್ಲಿನ ಹೋಬಳಿಗಳಲ್ಲಿ ಎಷ್ಟು ಕೆಲಸ ಮಾಡಿದ್ದಾರೆ, ವಾರ್ಡ್ಗಳಲ್ಲಿ ಎಷ್ಟು ಕೆಲಸ ಮಾಡಿದ್ದಾರೆ ಎಲ್ಲರಿಗೂ ಗೊತ್ತಿರೋ ವಿಷಯನೇ. ಅವರು ಅಷ್ಟು ಸಾರಿ 4 ಸಾರಿ ಗೆದ್ದಿರೋದು ಅದೇನು ಕಮ್ಮಿ ಇದಲ್ಲ. ಜನ ಗುರುತಿಸಿ ಅವ್ರನ್ನ MLA ಮಾಡ್ತಾನೆ ಇದ್ದಾರೆ. ಅವರು ನಮಗೆ ಒಂದು ಅವಕಾಶ ಮಾಡಿಕೊಡ್ತಾರೇನೋ. ನಾನು ಹಿರಿಯ ಮಹಿಳೆ ಇದ್ದೀನಿ, ನನಗೂ ಒಂದು ಅವಕಾಶ ಯಾಕಂದ್ರೆ ನನ್ನ ಜೊತೆಯಲ್ಲಿ ಗೆದ್ದಿರೋರೆಲ್ಲ ಯಾರು ಇವಾಗ ಇಲ್ಲ. ನಾನು ಇಲ್ಲ ಅಂತಂದರೆ ರಾಜಕೀಯದಲ್ಲಿ ಇಲ್ಲ. ನಾನು ರಾಜಕೀಯವಾಗಿ ಮುಂದುವರಿತಾನೆ ಇದ್ದೀನಿ. ಮುಂದಿನ ದಿನದಲ್ಲಿ ಇನ್ನೂ ಒಂದು ಸ್ವಲ್ಪ ಸೇವೆ ಮಾಡೋ ಅವಕಾಶ ಸಿಗ್ತದೆ. ಇವಾಗ ನಾನು 95ರಲ್ಲಿ ಕೌನ್ಸಿಲರ್ ಆದಾಗ ನನಗೇನು ಅಷ್ಟಾಗಿ ಗೊತ್ತಿರಲಿಲ್ಲ. ವಿಷಯಗಳು ತಿಳ್ಕೊಳ್ಳೋ ಅಷ್ಟೊತ್ತಿಗೆ ನಮ್ಮ ಅವಧಿ ಮುಗಿದೋಯ್ತು. ಹಾಗಾಗಿ ಇವಾಗ ಅನುಭವ ಜಾಸ್ತಿ ಇದೆ. ಅವಾಗ ಅನುಭವದ ಕೊರತೆ ಇತ್ತು, ಈಗ ಅನುಭವ ಜಾಸ್ತಿ ಇದೆ. ವಾರ್ಡ್ಗಳ ಮಟ್ಟದಲ್ಲಿ ಹೆಚ್ಚಾಗಿ ಕೆಲಸ ಮಾಡಬೇಕು, ಒಂದು ಹೆಸರು ತಗೋಬೇಕು. ಮಕ್ಕಳಿಗೆ ಎಲ್ಲರಿಗೂ ವೃದ್ಧರಿಗಿಂದ ಹಿಡಿದು ಮಕ್ಕಳಿಂದ ಹಿಡಿದು ಮಹಿಳೆಯರಿಗೆ ಹೆಚ್ಚು ಸ್ಥಾನಮಾನ ತಗೋಬೇಕು. ಇದರಲ್ಲಿ ನಾನು ಹೆಚ್ಚಾಗಿ ಕೆಲಸ ಮಾಡ್ತೀನಿ. ಪಕ್ಷಕ್ಕೆ ಒಳ್ಳೆ ಗೌರವ ತಂದು ಕೊಡಬೇಕು. ಯಾಕಂದರೆ ಪ್ರಧಾನಮಂತ್ರಿ, ಮಾಜಿ ಪ್ರಧಾನಮಂತ್ರಿಗಳಾದ HD ದೇವೇಗೌಡರು ಅಪ್ಪಾಜಿಯವ್ರ ಬಾಯಲ್ಲಿ ನನ್ನ ಹೆಸರು ಬರುತ್ತೆ ಅಂತಂದರೆ ನನ್ನ ಪುಣ್ಯ. ಕವಿತಾ ರೆಡ್ಡಿ ಹೆಣ್ಮಗಳು ತುಂಬ ಕೆಲಸ ಮಾಡ್ತಾರೆ, ಅಮ್ಮಂಗೆ ಸ್ವಲ್ಪ ಅವಕಾಶ ಮಾಡಿಕೊಡಿ ಕೆಲಸ ಮಾಡೋದಕ್ಕೆ ಅಂತ ಈಗಲೂ ಹೇಳ್ತಾರೆ. ಆಮೇಲೆ ಕುಮಾರಣ್ಣನೂ ಅಷ್ಟೇ, ಈಗ ರಾಜ್ಯ ಮಟ್ಟದಲ್ಲಿ ಪದಾಧಿಕಾರಿ ಮಾಡಿಕೊಂಡಿದ್ದಾರೆ. ಅವರೇ ಪೇರೆಂಟ್ ಬಾಡಿಯಲ್ಲಿ ಉಪಾಧ್ಯಕ್ಷರು ಮಾಡಿದ್ದಾರೆ. ಜಿಲ್ಲಾ ಮಟ್ಟದಲ್ಲೂ ಸಪೋರ್ಟ್ ಇದೆ. ಈಗ ಕೋರ್ ಕಮಿಟಿ ಅಧ್ಯಕ್ಷರು ಕೃಷ್ಣಾರೆಡ್ಡಿ ಅವರು ಇರೋದ್ರಿಂದ ಅವರೂ ನನಗೆ ಸಪೋರ್ಟ್ ಇದ್ದಾರೆ. ಶರವಣ ಸರು, ರಮೇಶ್ ಗೌಡರು, ಆಮೇಲೆ ನಮ್ಮ ತಿಪ್ಪೇಸ್ವಾಮಿ ಸರು ಇವರು, ಆಮೇಲೆ ನಮ್ಮ ಮುಖ್ಯವಾಗಿ ನಮ್ಮ ಕೃಷ್ಣಣ್ಣ ಅವರು ಕ್ಷೇತ್ರದಲ್ಲಿ ಅವರೇ ನಮ್ಮ ಮುಖ್ಯವಾಗಿ ಈ ಮಟ್ಟಿಗೆ ರಾಜ್ಯ ಮಟ್ಟಿಗೆ ಬರಬೇಕು ಅಂತಂದರೆ ಕೃಷ್ಣಪ್ಪ ಅವರೇ ಕಾರಣ. ಅಷ್ಟೊಂದು ಆವತ್ತಿಂದನೂ ನಾನು ಬೆಳೆಸ್ಕೊಂಡು ಬಂದಿದ್ದಾರೆ. ನಿಮ್ಮ ಸರ್ಕಾರ ಇದ್ದಿದ್ರೆ ಇಷ್ಟೊತ್ತಿಗೆ ಇನ್ನೂ ಒಳ್ಳೆಯ ಸ್ಥಾನಮಾನ ಸಿಗ್ತಾಯಿತ್ತು, ಇನ್ನಕ್ಕೆ ಸೇವೆ ಮಾಡೋಂಥ ಸ್ಥಾನಮಾನ ಸಿಗ್ತಾಯಿತ್ತು. ನಮ್ಮ ಸರ್ಕಾರ ಬಂದಿಲ್ಲ. ಹಾಗಾಗಿ ನನಗೆ ಸ್ವಲ್ಪ ಟಿಕೆಟ್ ಕೊಟ್ಟರೆ ಗೆಲ್ತೀರಾ? 100% ಗೆಲ್ತೀನಿ ಅನ್ನೋ ವಿಶ್ವಾಸ ಇದೆ. ಜನಗಳಿಗೆ ಕೇಳ್ಕೊಳ್ತೀನಿ, ಎಲ್ಲರ ಹತ್ರನೂ ಭಿಕ್ಷೆ ಕೇಳ್ತೀನಿ. ನಾನು 30 ವರ್ಷದ ರಾಜಕೀಯದಲ್ಲಿ ನನಗೆ ಇದೊಂದು ಅವಕಾಶ ಮಾಡಿಕೊಡಿ ಅಂತ ಎಲ್ಲರನ್ನೂ ನಾನು ಭಿಕ್ಷೆ ಕೇಳ್ತೀನಿ.